ರಾಜಭವನಕ್ಕೆ ಈಗ ಭೇಟಿ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ತಾವರ್ಚಂದ್ ಗೆಹ್ಲೋಟ್ಗೆ ಹೊಸ ವರ್ಷದ ಶುಭಾಶಯಗಳನ್ನ ಕೂಡ ತಿಳಿಸಿದ್ದಾರೆ. ರಾಜಭವನಕ್ಕೆ ಸಿಎಂ ಭೇಟಿ ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಶುಭಾಶಯವನ್ನ ಕೋರಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದೇ ಸಂದರ್ಭದಲ್ಲಿ ಸಿಟಿ ರವಿ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ರ ಸಿಎಂ. ಗವರ್ನರ್ ಕೇಳಿದ್ರು, ಡೀಟೇಲ್ಸ್ ಅನ್ನ ಕೇಳಿದ್ರು. ಸಿಟಿ ರವಿ ಪ್ರಕರಣದ ಬಗ್ಗೆ ವರದಿಯನ್ನ ಕೇಳಿದ್ರು ಗವರ್ನರ್ ಗೆಹ್ಲೋಟ್. ಪೊಲೀಸ್ ನಡೆ ಜೊತೆಗೆ ಕ್ರಮದ ಬಗ್ಗೆ ಸಿಎಂಗೆ ಪತ್ರವನ್ನ ಬರೆದು ವರದಿಯನ್ನ ಕೇಳಿದ್ರು ಗವರ್ನರ್. ಈ ಬೆನ್ನಲ್ಲೇ ಗವರ್ನರ್ ಅನ್ನ ಭೇಟಿ ಮಾಡಿದ್ದಾರೆ. ಹೊಸ ವರ್ಷದ ಶುಭಾಶಯವನ್ನ ಕೂಡ ಈಗ ಕೋರಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜಭವನಕ್ಕೆ ಭೇಟಿ ನೀಡಿದ್ದಾರೆ. ಸಿಟಿ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬಳಿ ವರದಿಯನ್ನ ಕೇಳಿದ್ರು ಗವರ್ನರ್. 400 ಕಿಲೋಮೀಟರ್ ಸುತ್ತಾಡಿಸಿದ್ದಾಗಿರ್ಬೋದು, ಜೊತೆಗೆ ಪೊಲೀಸರು ನಡೆದುಕೊಂಡಂತ ಕ್ರಮ ಆಗಿರ್ಬೋದು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ವರದಿಯನ್ನ ನೀಡಬೇಕು ಅಂತ ಸೂಚಿಸಿದ್ರು. ಹಾಗಾಗಿ ಈಗ ಸಿಎಂ ಹೋಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ರೂಪೇಶ್, ಈಗ ವರದಿಯನ್ನ ಕೇಳಿದ್ರು ಗವರ್ನರ್, ಸಿಎಂ ಹೋಗಿದ್ದಾರೆ. ಆದರೆ ಈ ಸಿಎಂ ಭೇಟಿ ಮಾಡಿರೋದು ಏನಿದೆ, ಈ ಸಂದರ್ಭದಲ್ಲಿ ಸಿಟಿ ರವಿ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅನ್ನ ಏನಾದರೂ ಕೊಟ್ಟಿದ್ದಾರಾ? ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ರೂಪೇಶ್? ಅಶ್ವಿನಿ, ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಈಗ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಈಗ ಅವರು ಇಲ್ಲಿ ಒಂದಿಷ್ಟು ವಿಚಾರ, ಯಾಕಂದ್ರೆ ಹೊಸ ಹೊಸ ಶುಭಾಶಯ ತಿಳಿಸ್ಲಿಕ್ಕೆ ಮೊದಲನೇದಾಗಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರೆ, ಅದಾದ ಬಳಿಕವಾಗಿ ಇಲ್ಲಿ ರಾಜ್ಯಪಾಲರು ಮತ್ತೆ ಸಿಎಂ ನಡುವೆ ಸಾಕಷ್ಟು ಚರ್ಚೆಗಳಾಗಿದೆ ಅನ್ನೋ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಸಿಟಿ ರವಿಗೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರೇ ದೂರನ್ನು ಕೊಟ್ಟಿದ್ರು, ಸರ್ಕಾರ ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ, ಶಾಸಕರನ್ನೇ ಟಾರ್ಗೆಟ್ ಮಾಡೋ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ. ಅದೇ ರೀತಿ ರಾತ್ರಿ ನನ್ನ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿ ಅದನ್ನ ಇಲ್ಲಿ ಒಂದು ನನ್ನ ಮೇಲೆ ಗಲಾಟೆ ಮಾಡಿ ಎನ್ಕೌಂಟರ್ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು, ಎನ್ಕೌಂಟರ್ ಮಾಡೋ ಪ್ರಯತ್ನಗಳಾಗಿತ್ತು ಅಂತ ಹೇಳಿದ್ರು. ಹೀಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರ ಪತ್ರ ಬರೆದ್ರು. ಇವತ್ತು ಸಿಎಂ ಅವರ ರಾಜ್ಯಪಾಲರ ಭೇಟಿ ಆಗ್ಲಿಕ್ಕೆ ಬಂದಿರೋದ್ರಿಂದ ಇಲ್ಲಿ ಕೂಡ, ಯಾಕಂದ್ರೆ ಅವ್ರನ್ನ ಬಳಿ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡು ಇದೀಗ ಒಂದ್ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅದಾದ ಬಳಿಕವಾಗಿ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ಜರುಗಿಸಿ ಅದೇ ರೀತಿಯಾಗಿ ಒಂದಿಷ್ಟು ವೈಯಕ್ತಿಕವಾಗಿ ಪ್ರಕರಣ ಪ್ರಕಟಿಸಿಕೊಂಡು ಪ್ರಯಾರಿಟಿ ಆಯದಾಗಿ ಈ ಪ್ರಕರಣದ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ರಾಜ್ಯಪಾಲರು ಸಿಎಂ ನಿರ್ದೇಶನ ಕೊಟ್ಟಿದ್ದಾರೆ. ಇವತ್ತು ಒಳಗಡೆ ಸಭೆಯಲ್ಲೂ ಕೂಡ ಈ ರೀತಿಯಾಗಿ ನಿರ್ದೇಶನ ಕೊಟ್ಟಿದ್ದಾರೆ. ಅದಾದ ಬಳಿಕವಾಗಿ ಪಂಚಾಯತ್ ರಾಜ್ ಅಂದ್ರೆ ಇಲ್ಲಿ ವಿಶ್ವವಿದ್ಯಾಲಯದ ವಿಧೇಯಕ ಇತ್ತು, ಇದರಲ್ಲಿ ರಾಜ್ಯಪಾಲ ಅಧಿಕಾರ ಮೊಟಕುಗೊಳಿಸಿ ಸಿಎಂ ಸಿದ್ದರಾಮಯ್ಯನವರೇ ಇದಕ್ಕೆ ಸಂಬಂಧಪಟ್ಟಂತೆ ಕುಲಪತಿಗಳಾಗುವಂತ ತಿದ್ದುಪಡಿಗಳು ತಂದಿದ್ರು. ಹೀಗಾಗಿ ಈ ತಿದ್ದುಪಡಿ ಸಂಬಂಧಪಟ್ಟಾಗ್ಲೂ ಕೂಡ ಇಲ್ಲಿ ಒಂದು ಸವಿವರವಾಗಿರ್ತಕ್ಕಂಥ ಮಾಹಿತಿಗಳನ್ನ ರಾಜ್ಯಪಾಲರ ಜೊತೆ ಸಿಎಂ ಹಂಚಿಕೊಂಡಿದ್ದು, ಈ ಒಂದು ವಿಧೇಯಕಕ್ಕೂ ಕೂಡ ಸಹಿ ಹಾಕುವಂತ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಒಟ್ಟಾರಾಗಿ ಸೀಟುವೆ ವಿಚಾರ ಸೇರಿದಂತೆ ಹಲವಾರು ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಇವತ್ತು ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.